ಮುದ್ದೇಬಿಹಾಳದಲ್ಲಿ ಕ್ರಿಕೆಟ್ ಹಬ್ಬ. ಎಂಬಿಎಲ್ ಗ್ರೂಪ್ಸ್ನಿಂದ ಪ್ರಪ್ರಥಮ ಬಾರಿಗೆ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಯೋಜನೆ. ಶಾಸಕ ಸಿಎಸ್ ನಾಡಗೌಡರಿಂದ ಬ್ಯಾಟಿಂಗ್ ಮಾಡುವ ಮೂಲಕ ಅದ್ಧೂರಿ ಚಾಲನೆ. 32 ತಂಡಗಳ ನಡುವೆ ಪ್ರಶಸ್ತಿಗಾಗಿ ಜಿದ್ದಾಜಿದ್ದಿ. ಎಂಬಿಎಲ್ ಗ್ರೂಪ್ಸ್ ಚಾಂಪಿಯನ್ ಟ್ರೋಫಿ 2026. ಹಾರ್ಡ್ ಟೆನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ಧೂರಿ ಚಾಲನೆ. ಮುದ್ದೇಬಿಹಾಳ ಪಟ್ಟಣದ ಕ್ರೀಡಾ ಇತಿಹಾಸದಲ್ಲಿಯೇ ಹೊಸ ದಾಖಲೆ ಬರೆಯಲು ಸಜ್ಜಾಗಿರುವ ಎಂಬಿಎಲ್ ಗ್ರೂಪ್ಸ್ ಆಯೋಜನೆಯ ಚೊಚ್ಚಲ ಹಾರ್ಡ್ ಟೆನಿಸ್ ಬಾಲ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಶುಕ್ರವಾರ ಅದ್ಧೂರಿ ಚಾಲನೆ ನೀಡಲಾಯಿತು. ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಈ ಕ್ರೀಡಾಕೂಟವನ್ನು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರು ಬ್ಯಾಟಿಂಗ್ ಮಾಡುವ ಮೂಲಕ ಉದ್ಘಾಟಿಸಿ ಕ್ರೀಡಾ ಪ್ರೇಮಿಗಳಲ್ಲಿ ಉತ್ಸಾಹ ತುಂಬಿದರು. ವ್ಯಸನಮುಕ್ತ ಜೀವನಕ್ಕೆ ಕ್ರೀಡೆ ಮದ್ದು, ಶಾಸಕ ನಾಡಗೌಡ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು, ಯುವಜನತೆ ಕೆಟ್ಟ ಚಟಗಳಿಂದ ದೂರವಿರಲು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅವಶ್ಯಕ. ಕ್ರಿಕೆಟ್, ಕಬಡ್ಡಿಯಂತಹ ಕ್ರೀಡೆಗಳು ದೈಹಿಕ ಸದೃಢತೆಯ ಜೊತೆಗೆ ಶಿಸ್ತಿನ ಜೀವನವನ್ನು ಕಲಿಸುತ್ತವೆ. 10 ವರ್ಷಗಳ ನಂತರ ಪಟ್ಟಣದಲ್ಲಿ ಇಂತಹದೊಂದು ಬೃಹತ್ ಟೂರ್ನಮೆಂಟ್ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದರು. ಅಲ್ಲದೆ ಕ್ರೀಡಾಪಟುಗಳು ಈ ಬಿಸಿಲ ತಾಪದಿಂದ ರಕ್ಷಿಸಿಕೊಳ್ಳಲು ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಟೋಪಿ ಧರಿಸಬೇಕೆಂದು ಕಿವಿಮಾತು ಹೇಳಿದರು. ಈ ವೇಳೆ ಸಮಾಜ ಸೇವಕರು, ಕ್ರಿಕೆಟ್ ಪಂದ್ಯಾವಳಿಗೆ ಪ್ರಥಮ ಬಹುಮಾನದ ಆಯೋಜಕರೂ ಆದ ಸಿಬಿ ಅಸ್ಕಿ, ಕ್ರೀಡಾಪ್ರೇಮಿ, ಈ ಪಂದ್ಯಾವಳಿಯ ನೇರ ಪ್ರದರ್ಶನದ ಕೊಡುಗೆದಾರರಾದ ಮಲ್ಲಿಕಾರ್ಜುನ ಮದರಿ ಮಾತನಾಡಿ, ಕ್ರೀಡಾ ಸ್ಫೂರ್ತಿಗೆ ಪ್ರತಿಯೊಬ್ಬರ ಪ್ರೋತ್ಸಾಹ ಅಗತ್ಯವೆಂದರು. ಆಟಗಾರರು ಈಗ ತಾನೇ ಶಾಸಕರು ಹೇಳಿದಂತೆ ಕಿವಿಮಾತು, ಅದೇ ರೀತಿ ಹೆಚ್ಚಿಗೆ ನೀರನ್ನು ಕುಡಿದು ಒಳ್ಳೆಯ ಒಂದು ಆಟವನ್ನು ಆಡಬೇಕಂತೇಳಿ ಕೇಳ್ಕೊಳ್ತಾ, ರಂಜಾನ್ ನದಾಪ ಮತ್ತು ಅವರೆಲ್ಲ ಗೆಳೆಯರ ಬಳಗ, ಅವರ ಜೊತೆ ನಮ್ಮ ಹುಸೇನ್ ಮುಲ್ಲಾ ಇರ್ಬೋದು, ಕಾಮರಾಜ್ ಬಿರಾದಾರ್ ಇರ್ಬೋದು, ಮತ್ತು ಮಹಬೂಬ್ ಹೊಸಂಗಿ ಇರ್ಬೋದು, ಬಬ್ಲು ಹುಣಚಿಗಿ ಇರ್ಬೋದು, ಅವರು ಎಲ್ಲರೂ ಹಿನ್ನೆಲೆ ಗಾಯಕರಾಗಿ ನಿಂತು ಈ ಒಂದು ಮುದ್ದೇಬಿಹಾಳದಲ್ಲಿ ಕ್ರೀಡಾ ಸ್ಫೂರ್ತಿ ಯುವಕರಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದು ಕ್ರೀಡೆಯಿಂದ ಏನು ಯಾಕೆ ಆಡ್ಬೇಕು ಅದ್ರ ಬಗ್ಗೆ ಈಗ ಸುಮಾರು 8 ವರ್ಷ ಮಾಡ್ಕೋತ ಬಂದಿದ್ದಾರೆ. ಒಂದು ಮುದ್ದೇಬಿಹಾಳ ಪಟ್ಟಣ ಕ್ರೀಡೆಯಲ್ಲಿ ಯಾವುದೇ ಒಂದು ಆಟ ಇವತ್ತು ಇದ್ರೂ ಸಹಿತ ಬಹಳ ಒಂದು ಅಚ್ಚುಕಟ್ಟಾಗಿ ಆಡುವಂತ ಈ ತಾಲೂಕಿದ್ದು, ಇದಕ್ಕೆಲ್ಲ ಪಟ್ಟಣದೆಲ್ಲ ಅನೇಕ ಗಣ್ಯಮಾನ್ಯರು ಸುಮಾರು 50-60 ಮಂದಿ ಪ್ರತಿ ವರ್ಷ ಇದನ್ನು ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ಆ ಒಂದು ಸಹಾಯ ಸಹಕಾರದ ಒಂದು ಸದುಪಯೋಗವನ್ನು ರಂಜಾನ್ ಮತ್ತು ಗೆಳೆಯರ ಬಳಗ ಸದುಪಯೋಗ ಮಾಡಿಕೊಂಡು ಒಂದು ಯಾವಾಗಲೂ ಒಂದು ಅಂಪೈರ್ ನೀಡಿ ಅಂತಿಮ ನಿರ್ಣಯ ಅಂತ ತಿಳ್ಕೊಂಡು ಯಾವುದೇ ನ್ಯಾಯ ನಿಬಂಧನೆಗಳು ಬರದೆ ಅದನ್ನು ಅಂಪೈರ್ ನೀಡುವಂತೆ ಎಲ್ಲ ಕ್ರೀಡಾಪಟುಗಳು ಅದನ್ನು ಸ್ವೀಕಾರ ಮಾಡಿ ಅದಕ್ಕೆಲ್ಲ ಕಮಿಟಿಯವರು ಯಾರಿಗೆ ಅನ್ಯಾಯ ಆಗಲಾರ್ದಂಗ ಅದನ್ನು ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮಾರ್ಗದರ್ಶಕ ಕಾಮರಾಜ್ ಬಿರಾದಾರ್ ಅವರ ಮೇಲೆ ಬಹಳ ಒಂದು ಹೆಚ್ಚಿನ ಒತ್ತಡ ಅದ. ಆ ಒಂದು ಏನೇ ಸಮಸ್ಯೆ ಬಂದು ಕ್ರೀಡಾಪಟುಗಳು ಒಂದು ಅಂಪೈರ್ ಅಂತಿಮ ನಿರ್ಣಯ ಅಂತ ಭಾವಿಸಿ ಈ ಮುಂದಿನ ದಿನಮಾನದಲ್ಲಿ ಈ ಕ್ರೀಡೆಯನ್ನು ಹೆಚ್ಚೆಚ್ಚು ಆಗಲು ಎಲ್ಲ ಮುದ್ದೇಬಿಹಾಳ ಪಟ್ಟಣದ ಎಲ್ಲ ಯುವಕರು, ಹಿರಿಯರು, ಮಾರ್ಗದರ್ಶಕರು ಏನು ಸಲಹೆ ಕೊಟ್ಟಾರ ಆ ಸಲಹೆ ಮುಖಾಂತರ ರಂಜಾನ್ ಅವರು ಇದನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಹೆಚ್ಚೆಚ್ಚು ಆಗಿ ಒಂದು ತಾಲೂಕಿನ ಹೆಸರು ಜಿಲ್ಲೆಯಲ್ಲಿ ಬರುವಂತ ಮಾಡಿ 32 ತಂಡಗಳು, 20 ದಿನಗಳ ಹಣಾಹಣಿ. ಕಸಾಪ ಅಧ್ಯಕ್ಷ ಹಾಗೂ ಸಲಹಾ ಸಮಿತಿಯ ಪ್ರಮುಖರಾದ ಕಾಮರಾಜ್ ಬಿರಾದಾರ್ ಮಾತನಾಡಿ, ಕಳೆದ 8 ವರ್ಷಗಳಿಂದ ಎಂಬಿಎಲ್ ಸೀಸನ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಬಾರಿ ರಂಜಾನ್ ನದಾಫಾ ಅವರ ಆಶಯದಂತೆ ರಾಜ್ಯ ಮಟ್ಟದ ತಂಡಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು 32 ತಂಡಗಳು ಭಾಗವಹಿಸುತ್ತಿದ್ದು, ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ತಲಾ 10 ಓವರ್ಗಳ 3 ಪಂದ್ಯಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಲಕ್ಷಾಂತರ ರೂಪಾಯಿಗಳ ಬಹುಮಾನದ ಸುರಿಮಳೆ. ಈ ಪ್ರತಿಷ್ಠಿತ ಟೂರ್ನಮೆಂಟ್ಗೆ ದಾನಿಗಳು ದೊಡ್ಡ ಮಟ್ಟದ ಬಹುಮಾನಗಳನ್ನು ಘೋಷಿಸಿದ್ದಾರೆ. ಪ್ರಥಮ ಬಹುಮಾನ ರೂಪಾಯಿ 2 ಲಕ್ಷ, ಸಮಾಜ ಸೇವಕ ಸಿಬಿ ಅಸ್ಕಿ. ದ್ವಿತೀಯ ಬಹುಮಾನ ರೂಪಾಯಿ 1 ಲಕ್ಷ, ಶ್ರೀಮತಿ ಪಲ್ಲವಿ ನಾಡಗೌಡ, ಅಧ್ಯಕ್ಷರು ದೇವಿಕಾ ಸುಬ್ಬರಾವ್ ಫೌಂಡೇಶನ್. ತೃತೀಯ ಬಹುಮಾನ ರೂಪಾಯಿ 25,000, ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ. 4ನೇ ಬಹುಮಾನ ರೂಪಾಯಿ 25,000, ಮಾಜಿ ಪುರಸಭೆ ಅಧ್ಯಕ್ಷ ಮಹಿಬೂಬ ಗೊಳಸಂಗಿ. ಲೈವ್ ಪ್ರಸಾರ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದರಿ ಅವರ ಕೊಡುಗೆಯಿಂದ ಪಂದ್ಯಾವಳಿಯ ನೇರ ಪ್ರಸಾರ ವ್ಯವಸ್ಥೆ ಮಾಡಲಾಗಿದೆ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಹೊಸ ಯುಗ ಆರಂಭ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 10 ವರ್ಷಗಳ ಹಿಂದೆ ಈ ಓಪನ್ ಟೂರ್ನಮೆಂಟ್ಗಳು ನಡೀತಾ ಇದ್ದವು. ಈ ಓಪನ್ ಟೂರ್ನಮೆಂಟ್ಗಳು ಬಂದಾಗಿ ಸುಮಾರು 10 ವರ್ಷ ಮೇಲ್ಪಟ್ಟು ಆಗಿದೆ. ಈ ಹಿಂದೆ ಓಪನ್ ಟೂರ್ನಮೆಂಟ್ಗಳು ಬಂದಾಗಿ ಲೀಗ್ ಮಾದರಿಯಲ್ಲಿ ಹೊನಲು ಬೆಳಕಿನಲ್ಲಿ ಎಂಪಿಎಲ್ ಸೀಸನ್ ಅನ್ನ ನಮ್ಮ ರಂಜಾನ್ ಆಗುವ ಗೆಳೆಯರ ಬಳಗದವರು ಸೇರಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 8 ಸೀಸನ್ಗಳನ್ನ ನಡೆಸ್ಕೊಂತ ಬಂದಿದ್ರು. ಈ ಸೀಸನ್ ನಲ್ಲಿ ಅವರು ಅದನ್ನು ಬದಲಾವಣೆ ಪರ್ವ ಮಾಡಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಟಗಾರರು ಬರಬೇಕು, ಅವರಿಗೆ
ಅವಕಾಶಗಳು ಸಿಗಬೇಕು ಅನ್ನುವಂತ ದೃಷ್ಟಿಕೋನವನ್ನ ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಓಪನ್ ಟೂರ್ನಮೆಂಟ್ ಅನ್ನು ನಡೆಸಬೇಕು ಅನ್ನುವಂತ ಮಹದಾಶೆಯನ್ನು ಹೊಂದಿ ಈ ಬಾರಿ ಓಪನ್ ಟೂರ್ನಮೆಂಟ್ ಅನ್ನ ಮುದ್ದೇವಾಳ ಪಟ್ಟಣದಲ್ಲಿ ಹಮ್ಮಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀವಿ. ಈ ಹಿಂದ ಅವಾಗೇನ 20 ತಿಂಗಳ 2 ತಿಂಗಳಿಗೊಮ್ಮೆ ಓಪನ್ ಟೂರ್ನಮೆಂಟ್ ನಡೀತಾ ಇದ್ವು. ಸುಮಾರು 8 ವರ್ಷಗಳಿಂದ ಯಾವುದೇ ಓಪನ್ ಟೂರ್ನಮೆಂಟ್ ನಡೆದಿಲ್ಲ. ಇದೇ ಪ್ರಪ್ರಥಮ ಓಪನ್ ಟೂರ್ನಮೆಂಟ್ 10 ವರ್ಷಗಳ ನಂತರ ನಡೀತಿರುವಂತ ಪ್ರಪ್ರಥಮ ಓಪನ್ ಟೂರ್ನಮೆಂಟ್ ಆಗಿರೋದ್ರಿಂದ ರಂಜಾನ್ ಹಾಗೂ ಸಂಗಡಿಗರಿಗೆ ಇಲ್ಲಿರುವಂತ ಮುದ್ದೇವಾಳ ಪಟ್ಟಣದ ನಾಗರಿಕ ಪರವಾಗಿ ಧನ್ಯವಾದನ ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಸುಮಾರು 32 ತಂಡಗಳು ಇದರಲ್ಲಿ ಭಾಗವಹಿಸಿದ್ದು 10 ಓವರ್ಗಳ ಒಂದು ಮ್ಯಾಚ್ 10 ಓವರ್ನ ಪಂದ್ಯ ಇರ್ತೈತಿ. ತಲಾ 10 ಓವರ್ನ ಪಂದ್ಯ 20 ಓವರ್ ಮ್ಯಾಚ್ ದಿನ 3 ಪಂದ್ಯಗಳು ನಡೀತಾ ಇದ್ದು 32 ತಂಡಗಳ ಭಾಗವಹಿಸಿದ್ದು ಸುಮಾರು 15ರಿಂದ 20 ದಿನಗಳವರೆಗೆ ಈ ಟೂರ್ನಮೆಂಟ್ ನಡೀತಾ ಇದ್ದು ಈ ಬಿಸಿಲಿನ ಬೇಗೆ ಇರೋದ್ರಿಂದ ಅದರ ಬಗ್ಗೆ ಕ್ರೀಡಾಪಟುಗಳು ಸ್ವಲ್ಪ ಆ ಟೆಪ್ಪಿಗೆ ಹಾಕೋದಾಗಲಿ ರಕ್ಷಾ ಕವಚಗಳನ್ನ ಹೆಚ್ಚಿನ ರಕ್ಷಾ ಕವಚಗಳನ್ನ ಬಳಸೋದ್ರ ಜೊತೆಗೆ ನೀರನ್ನ ಹೆಚ್ಚು ಬಳಸಿ ತಮ್ಮ ಆರೋಗ್ಯದ ಕಡೆ ಸಹ ಗಮನ ವಹಿಸ್ಬೇಕಂತೇಳಿ ಕಮಿಟಿಯ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂಬರುವ ದಿನಕ್ಕೆ ಪಟ್ಟಣದಲ್ಲಿರುವಂತಹ ಜನರು ಇದಕ್ಕೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಈ ಕ್ರೀಡೆಯನ್ನು ನೋಡಲು ಸಹ ಆಸಕ್ತಿ ವಹಿಸಿ ನೋಡಲು ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ 10 ಗಂಟೆಗೆ ಪ್ರಥಮ ಪಂದ್ಯ, ಮಧ್ಯಾಹ್ನ 1 ಗಂಟೆಗೆ ದ್ವಿತೀಯ ಪಂದ್ಯ, ಅದರ ನಂತರ 3:30 ಗಂಟೆಗೆ 3ನೇ ಪಂದ್ಯ. ದಿನ 3 ಪಂದ್ಯಗಳು ನಡೀತಾ ಇದೆ. ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 2,01,000 ರೂಪಾಯಿಯನ್ನ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾಗಿರುವಂತಹ CBSK ಅವರು ನೀಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನ ಈ ಭಾಗದ ಶಾಸಕರ ಸುಪುತ್ರಿಯಾಗಿರುವಂತ ಪಲ್ವಿ ನಾಡಗೌಡ ಅವರು, ದೇವಿಕಾ ಸುಬ್ರಾವ್ ಫೌಂಡೇಶನ್ ನ ಅಧ್ಯಕ್ಷರಾಗಿರುವಂತ ಪಲ್ವಿ ನಾಡಗೌಡ ಅವರು ಈ ದ್ವಿತೀಯ ಬಹುಮಾನದ 1,00,000 ರೂಪಾಯಿ ಒಂದು ಬಹುಮಾನ ನೀಡಿದ್ದಾರೆ. ಅದೇ ರೀತಿಯಾಗಿ ಯೂಟ್ಯೂಬಿನ ಸೇವೆಯನ್ನ ಈ ಭಾಗದ ಸಮಾಜ ಸೇವಕರಾಗಿರುವಂತಹ ಮಲ್ಲಿಕಾರ್ಜುನ್ ಮದ್ರಿ ಅವರು ನೀಡಿದ್ದಾರೆ. ಯೂಟ್ಯೂಬ್ ಸೇವೆ ಅಂದ್ರೆ ಇದರಲ್ಲಿ ಬರುವಂತಹ ಸ್ಕೋರ್ಗಳು, ದಿನಂಪ್ರತಿ ನಡೆಯುವಂತಹ ಪಂದ್ಯಗಳ ಸ್ಕೋರ್ ಅನ್ನ ಯಥಾವತ್ತಾಗಿ ಇಲ್ಲಿರುವಂತಹ ತಮ್ಮ ಮೊಬೈಲ್ ಅಲ್ಲಿ ಸಹ ಅಪ್ಲೋಡ್ ಆಗಿ ಎಲ್ಲರೂ ತಮ್ಮ ಮೊಬೈಲ್ ಅಲ್ಲಿ ನೋಡಬಹುದು. ಮ್ಯಾಚ್ ಲೈವ್ ನೋಡಬಹುದು. ಅದ್ರ ಜೊತೆಗೆ ಪ್ರತ್ಯೇಕ ಸ್ಕೋರ್ ಲೈವ್ ಎಲ್ಲ ನೋಡಬಹುದು. ನಾಳೆ ದಿನ ಅದು ಆರಂಭ ಆಗ್ತೈತಿ. ಅದನ್ನ ಎಲ್ಲರೂ ವೀಕ್ಷಣೆ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ. ಪ್ರಪ್ರಥಮವಾಗಿ ನಡೀತಿರುವಂತ ಈ ಲೈವ್ ಕಾರ್ಯಕ್ರಮ ಇದು ಲೈವ್ ಕ್ರಿಕೆಟ್ ಟೂರ್ನಮೆಂಟ್. DYSP ಹುಲ್ಲೂರು ಸಾಹೇಬರು ಅದೇ ರೀತಿಯಾಗಿ ಮಹಬೂಬ್ ಗೊಳಸಂಗಿ ಅವರು ಸೇರಿ ಈ ತೃತೀಯ ಹಾಗೂ ಚತುರ್ಥ ಬಹುಮಾನ ನೀಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದ ಹೇಳಕ್ಕೆ. ಇವತ್ತು ಈ ಟೂರ್ನಮೆಂಟ್ ಮುದ್ದೇಬೇಳದಲ್ಲಿ ಯಾವುದೇ ಟೂರ್ನಮೆಂಟ್ ನಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮ ಇನ್ನಿತರ ಯಾವುದೇ ಕಾರ್ಯಕ್ರಮ ನಡೆದ್ರು ಸಹ ಎಲ್ಲರಿಗೂ ಆಶ್ರಯದಾತ ಆಗಿರುವಂತಹ ಯಾವ್ದಾದ್ರು ಸಂಸ್ಥೆ ಇದ್ರಪ್ಪ ಅದನ್ನ ವೀರಶೈವ ವಿದ್ಯಾವರ್ಧಕ ಸಂಘ VBC ಹೈಸ್ಕೂಲ್ನವರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಕ್ರೀಡಾಭಿಮಾನಿಗಳ ಪರವಾಗಿ ಊರಿನ ಜನರ ಪರವಾಗಿ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಹುಸೇನ್ ಮುಲ್ಲಾ, ಜಾವೀದ ಇನಾಮ್ದಾರ, ಅಮರೇಶ ಗೂಳಿ, ಸಂಗಪ್ಪ ಮೇಲಿನಮನಿ, ರಾಯನಗೌಡ ತಾತರೆಡ್ಡಿ, ಮಹಿಬೂಬಾ ಗೊಳಸಂಗಿ, ಸದ್ದಾಂ ಕುಂಟೋಜಿ, ಮಹಮ್ಮದ್ ರಫೀಕ್ ವಶಿರೋಳ, ಸಾಹೇಬ್ಲಾಲಾ ಸೋಠೆ, ಅಸ್ಪಾಕ್ ನಾಡಗೌಡ, ಬಬ್ಬು ಹುಣಚಗಿ, ಯಲ್ಲಪ್ಪ ಮ್ಯಾಗೇರಿ, ಸಿಕಂದರ್ ಜಾನ್ವೇಕರ, ಶ್ರೀಕಾಂತ ಛಲವಾದಿ ಹಾಗೂ ಕಮಿಟಿ ಸದಸ್ಯರಾದ ರಂಜಾನ್ ನಧಾಫ್, ನಜೀರಾ ದಾಂಡಿಯಾ, ಸುಹೇಬ್ ಪಟೇಲ್, ಅಡವಯ್ಯ ಹಿರೇಮಠ್, ಯಾಸೀನ್ ಮಕಾನದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ರಿಕೆಟ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ಸಮಿತಿ ಮನವಿ ಮಾಡಿದೆ.